ಕಾರ್ಮಿಕರ ಆಶಾಕಿರಣವಾದ ಕಾರ್ಮಿಕ ಇಲಾಖೆ. ಕಾರ್ಮಿಕ ಇಲಾಖೆಯಿಂದ ಸಿಗುವ ಅನುಕೂಲಗಳೇನು? ಕಾರ್ಮಿಕರ ಜೀವನ ಸಂಗಾತಿಯಾದ ಸಹಾಯಧನ. ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಕಟ್ಟಡ ಕಾರ್ಮಿಕ ಇಲಾಖೆ ತುಂಬಾ ಆಕ್ಟಿವ್ ಆಗಿದೆ. ಹಾಗೆ ಕಾರ್ಮಿಕರ ಜೀವನದ ಬೆಳಕಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಕಟ್ಟಡ ಕಾರ್ಮಿಕ ಇಲಾಖೆ ಕಾರ್ಮಿಕರಿಗೆ ಬೇಕಾಗಿರುವಂತಹ ಅವಶ್ಯಕತೆಗಳನ್ನ, ಸೌಭಾಗ್ಯವನ್ನ, ಸೌಕರ್ಯಗಳನ್ನ ನೀಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಕಟ್ಟಡ ಕಾರ್ಮಿಕರಿಗೆ ಯಾವೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೆ. ಹಾಗೆ ಅರಿವು ಮೂಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ ಕಟ್ಟಡ ಕಾರ್ಮಿಕ ಇಲಾಖೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಕಟ್ಟಡ ಕಾರ್ಮಿಕ ಇಲಾಖೆ ಮಾಹಿತಿಯನ್ನ ಹರಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದರ ಜೊತೆಯಲ್ಲೇ ಬೋಗಸ್ ಕಾರ್ಡ್ಗಳಿಗೆ ಬ್ರೇಕ್ ಅನ್ನ ಹಾಕ್ತಾ ಇದೆ ಕಟ್ಟಡ ಕಾರ್ಮಿಕ ಇಲಾಖೆ. ಹಾಗೆ ಕಟ್ಟಡ ಕಾರ್ಮಿಕ ಇಲಾಖೆ ಯಾವೆಲ್ಲ ಕೆಲಸವನ್ನ ಮಾಡಿದೆ ಅಥವಾ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ನೋಡ್ಕೊಂಡು ಬರೋಣ ಬನ್ನಿ. ಹಾಗಾದ್ರೆ ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಏನೆಲ್ಲ ಲಾಭ ಸಿಗುತ್ತದೆ ಅಂತ ನೋಡೋದಾದ್ರೆ, ಮಂಡಳಿಯ ವತಿಯಿಂದ ನೋಂದಾಯಿತ ಫಲಾನುಭವಿಗಳಿಗೆ ದೊರಕಬೇಕಾಗಿರುವಂತಹ ಸೌಲಭ್ಯಗಳು. ಮೊದಲನೆಯದಾಗಿ ಪಿಂಚಣಿ ಸೌಲಭ್ಯ. 3 ವರ್ಷಗಳ ಸದಸ್ಯತ್ವದೊಂದಿಗೆ 60 ವರ್ಷ ಪೂರೈಸಿದ ಫಲಾನುಭವಿಗಳಿಗೆ ಮಾಸಿಕ ರೂಪಾಯಿ 3,000 ನೀಡಲಾಗುವುದು. ಕುಟುಂಬ ಪಿಂಚಣಿ ಸೌಲಭ್ಯ. ಮೃತ ಪಿಂಚಣಿದಾರರ ಪತಿ ಅಥವಾ ಪತ್ನಿಗೆ ಮಾಸಿಕ ರೂಪಾಯಿ 1,000 ನೀಡಲಾಗುವುದು. ದುರ್ಬಲತೆ ಪಿಂಚಣಿ. ನೋಂದಾಯಿತ ಫಲಾನುಭವಿಯು ಕಾಯಿಲೆಗಳಿಂದ ಅಥವಾ ಕಟ್ಟಡ ಕಾಮಗಾರಿಕೆಗಳ ಅಪಘಾತದಿಂದ ಶಾಶ್ವತ ಅಥವಾ ಭಾಗಶಃ ಅಂಗವಿಕಲತೆಯನ್ನ ಹೊಂದಿದ್ದರೆ ಮಾಸಿಕ ರೂಪಾಯಿ 2,000 ಪಿಂಚಣಿ ಹಾಗೂ ಶೇಕಡಾವಾರು ದುರ್ಬಲತೆಯನ್ನಾಧರಿಸಿ ರೂಪಾಯಿ 2,00,000ವರೆಗೆ ಅನುಗ್ರಹ ರಾಶಿ ಸಹಾಯಧನವನ್ನ ನೀಡಲಾಗುವುದು. ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ. ಶ್ರಮ ಸಾಮರ್ಥ್ಯ. ಮಂಡಳಿಯ ವತಿಯಿಂದ ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ವಿತ್ ಟ್ರೈನಿಂಗ್ ಸೌಲಭ್ಯವನ್ನ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ನೀಡಲಾಗುವುದು. ಶ್ರಮ ಸಂಸಾರ ಸಾಮರ್ಥ್ಯ ತರಬೇತಿ ಸೌಲಭ್ಯ. ನೋಂದಾಯಿತ ಫಲಾನುಭವಿಗಳಿಗೆ ಮಂಡಳಿಯ ವತಿಯಿಂದ ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ವಿತ್ ಟ್ರೈನಿಂಗ್ ಸೌಲಭ್ಯವನ್ನ ನೀಡಲಾಗುವುದು. ಹೆರಿಗೆ ಸೌಲಭ್ಯ. ಮಹಿಳಾ ಫಲಾನುಭವಿಯ ಮೊದಲ 2 ಹೆರಿಗೆಗೆ ರೂಪಾಯಿ 50,000 ಸಹಾಯಧನವನ್ನ ನೀಡಲಾಗುತ್ತದೆ. ಅಂತ್ಯಕ್ರಿಯೆ ವೆಚ್ಚ. ರೂಪಾಯಿ 4,000 ಅಂತ್ಯಕ್ರಿಯೆ ವೆಚ್ಚ ಹಾಗೂ ಅನುಗ್ರಹ ರಾಶಿ ರೂಪಾಯಿ 71,000 ಸಹಾಯಧನವನ್ನ ನೀಡಲಾಗುವುದು. ಶೈಕ್ಷಣಿಕ ಸಹಾಯಧನ. ನೋಂದಾಯಿತ ಕಟ್ಟಡ ನಿರ್ಮಾಣ ಕಾರ್ಮಿಕರ 2 ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನರ್ಸರಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ ವಿದ್ಯಾರ್ಥಿ ವೇತನವನ್ನ ನೀಡಲಾಗುವುದು. ವೈದ್ಯಕೀಯ ಸಹಾಯಧನ. ನೋಂದಾಯಿತ ಫಲಾನುಭವಿ ಹಾಗೂ ಅವರ ಅವಲಂಬಿತರಿಗೆ ರೂಪಾಯಿ 300ರಿಂದ 20,000ವರೆಗೆ ಸಹಾಯಧನವನ್ನ ನೀಡಲಾಗುವುದು. ಅಪಘಾತ ಪರಿಹಾರ. ಮರಣ ಹೊಂದಿದ್ದಲ್ಲಿ ರೂಪಾಯಿ 5 ಲಕ್ಷ, ಸಂಪೂರ್ಣ ಶಾಶ್ವತ ದುರ್ಬಲತೆಯಲ್ಲಿ ರೂಪಾಯಿ 2 ಲಕ್ಷ ಮತ್ತು ಭಾಗಶಃ ಶಾಶ್ವತ ದುರ್ಬಲತೆಯಾದಲ್ಲಿ ರೂಪಾಯಿ 1 ಲಕ್ಷ ಪರಿಹಾರವನ್ನ ನೀಡಲಾಗುವುದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ, ಕಟ್ಟಡ ಕಾರ್ಮಿಕ ಇಲಾಖೆ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡೋಕೆ ಹೊರಟಿದೆ. ವ್ಯವಸ್ಥೆಯನ್ನ ಸರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಸಂತೋಷ್ ಲಾಡ್ ಅವರು ಸಚಿವರಾದ್ಮೇಲಂತೂ ಇದು ವೇಗವಾಗಿ ಬೆಳೀತಾ ಇದೆ. ಅಭಿವೃದ್ಧಿಯ ಪರ್ವವೇ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಮೂಲಕ ಕಟ್ಟಡ ಕಾರ್ಮಿಕರ ಹಿತವನ್ನ ಕಾಯೋಕೆ ಸಂತೋಷ್ ಲಾಡ್ ಅವರು ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅವರ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ.